ಈಗ ಎರಡು ತಂಡದಲ್ಲಿ ಅತ್ಯುತ್ತಮವಾದಂಥ ಆಟಗಾರನ ಹೊಂದಿದೆ. ಎಷ್ಟು ಸೆನ್ಸೆಬಲ್ ಪ್ಲೇ ಮಾಡ್ತಾ ಇದ್ದಾರೆ ಎರಡು ತಂಡದ ಆಟಗಾರರು. ಟಚಸ್, ಮೂವ್ ಹೀಗೆ. ಮತ್ತೆ ಕೆನಿಂದ ಒಳ್ಳೆ ಸೆಟ್ ಪೀಸ್ ಮಾಡಿಕೊಡ್ತಾರೆ ರಾಮ್ ಅವ್ರಿಗೆ. ಈ ಕಂಟ್ರೋಲ್ ಒಳ್ಳೆ ಡ್ರಿಬ್ಲಿಂಗ್ ಮಾಡೋತನ ಬಸುಲಿಂಗ ಅವರಿಂದ. ಈ ಬಾರಿ ಡಿಫೆಂಡರ್ ತಂಡದಿಂದ ಯಾರಾದರೂ ಪ್ರಥಮ ಗೋಲನ್ನು ಗಳಿಸಿದರೆ 2,000 ರೂಪಾಯಿ ಪಡೆದುಕೊಳ್ಳಲಿದ್ದಾರೆ. ಯೂನುಸ್ ಮುಲ್ಲಾ ಅವರಿಂದ ಸೆಂಟರ್ ಪ್ಲೇ ಮಾಡೋತನ. ಒಂದು ಲಾಂಗ್ ರೇಂಜ್ ಶೂಟ್ ಹೊಡೆಯತನ ಬಸುಲಿಂಗ ಅವರಿಂದ. ಅತ್ಯುತ್ತಮವಾದಂಥ ಟಚ್, ಲಾಂಗ್ ರೇಂಜ್ ಶೂಟ್, ಒಳ್ಳೆ ಬ್ಲಾಕ್ ಬರ್ತಾ ಇದೆ. ಸೆನ್ಸೇಬಲ್ ಕ್ಲಿಯರೆನ್ಸ್ ಅಂತಾನೆ ಹೇಳ್ಬೋದು. ಒಂದು ರಾಂಗ್ ಪಾಸ್, ಕೆನಿತಿಂದ ಫಸ್ಟ್ ಟಚ್ ಆಡದೆ ಕ್ಯಾರಿ ಮಾಡೋ ಯತ್ನ. ಒಳ್ಳೆ ಅವಕಾಶ ಈ ಬಾರಿ ಸುದರ್ಶನ್ ಅವರಿಗೆ ಡ್ರಿಬ್ಲಿಂಗ್ ಮಾಡೋತನ. ಅತ್ಯುತ್ತಮವಾದಂಥ ಡಿಫೆನ್ಸ್ ಮಾಡಿದ್ದಾರೆ ಡಿಫೆಂಡರ್ ತಂಡದ ಆಟಗಾರ ಅರ್ಜುನ್ ಬೆಳವಣಿಗೆ ಅವರಿಂದ. ಒಳ್ಳೆ ಹೆಡಿಂಗ್ ಬರ್ತಾ ಇದೆ. ಭಾರಿ ಅತ್ಯುತ್ತಮವಾದಂಥ ಪ್ಲೇ ಮಾಡ್ತಾ ಇದ್ದಾರೆ ಅಕ್ಷಯ್ ಅವರು, ಡಿಫೆಂಡರ್ ತಂಡದ ಆಟಗಾರ ಅಕ್ಷಯ್. ಲಾಂಗ್ ರೇಂಜ್ ಪಾಸಿಟಿವ್ ಒಳ್ಳೆ ಹೆಡಿಂಗ್ ಬರ್ತಾ ಇದೆ. ಇಟ್ಸ್ ಅ ಹ್ಯಾಂಡ್ ಬಾಲ್ ದೊರೀತಾ ಇದೆ. ಹ್ಯಾಂಡ್ ಬಾಲ್, ಲಾಂಗ್ ರೇಂಜ್ ಕಿಕ್. ಮತ್ತೊಂದು ಲಾಂಗ್ ರೇಂಜ್ ಪಾಸ್, ಒಳ್ಳೆ ಪಾಸ್ ಅಂತ ಹೇಳ್ಬೋದು ಅರ್ಜುನಿಂದ. ಅದೇ ರೀತಿಯಾಗಿ ಕ್ವಾರ್ಟರ್ ಫೈನಲ್ ಮತ್ತು ಸೆಮಿಫೈನಲಲ್ಲಿ ಸತತವಾಗಿ ಕಂಟಿನ್ಯೂ ಯೆಲ್ಲೋ ಕಾರ್ಡ್ ತೆಗೆದುಕೊಂಡ್ರೆ ಫೈನಲ್ ಪಂದ್ಯ ಆಡೋ ಹಾಗಿರೋದಿಲ್ಲ, ಗಮನದಲ್ಲಿ ಇಟ್ಕೊಳ್ಬೇಕು. ಒಳ್ಳೆ ಡ್ರಿಬ್ಲಿಂಗ್ ಮಾಡೋ ಯತ್ನ, ಅಷ್ಟೇ ಒಳ್ಳೆ ಬ್ಲಾಕ್ ಬರ್ತಾ ಇದೆ ಅಕ್ಷಯಿಂದ. ಭಾರಿ ಅತ್ಯುತ್ತಮವಾದಂಥ ಪ್ಲೇ ಮಾಡ್ತಾ ಇದ್ದಾರೆ ಅಕ್ಷಯ್ ಅವರು. ಮತ್ತೊಂದು ಅತ್ಯುತ್ತಮವಾದಂಥ ಟ್ಯಾಕಲ್. ತುಂಬ ಟಚಸ್ ಅನ್ನು ಆಡ್ತಾ ಇದ್ದಾರೆ. ಒಳ್ಳೆ ಬ್ಲಾಕ್ ಚೇತನ್ ಭದ್ರಾಪುರ ಅವರಿಂದ. ಒಳ್ಳೆ ಪಾಸ್ ಈ ಬಾರಿ ಸೆಂಟ್ರಲ್ಲಿ. ಒಂದು ಲಾಂಗ್ ರೇಂಜ್ ಪಾಸ್, ಒಳ ಸೆನ್ಸೇಬಲ್ ಪಾಸ್ ಅಂತಾನೆ ಹೇಳ್ಬೋದು. ಒಳ್ಳೆ ಅವಕಾಶ ಕೆನಿತ್ ಕುಮಾರ್ ಅವ್ರಿಗೆ. ಅತ್ಯುತ್ತಮವಾದಂಥ ಪಾಸ್ಗಳನ್ನು ಹಾಕ್ತಾ ಇದ್ದಾರೆ ಅರ್ಜುನ್ ಬೆಳವಣಿಗೆಯಿಂದ. ಯಾವುದೇ ಆಟಗಾರರು ಬರ್ತಾ ಇಲ್ಲ ಸಪೋರ್ಟ್ಗೆ. KH ಪಾಟೀಲ್ ಫುಟ್ಬಾಲ್ ಲೀಗ್ ಸೀಸನ್ 2ನ ಸೆಮಿಫೈನಲ್ ಪಂದ್ಯ. ಯುವ ನಾಯಕರಾದಂಥ ಕೃಷ್ಣಗೌಡ ಪಾಟೀಲ್ ಅವರು ಈ ಪಂದ್ಯವನ್ನು ನೋಡ್ತಾ ಇದ್ದಾರೆ. ಅತ್ಯುತ್ತಮವಾಗಿ ಸಾಗ್ತಾ ಇದೆ ಗೊತ್ತು ಎರಡು ತಂಡದಲ್ಲಿ. ಒಳ್ಳೆ ಡಿಫೆನ್ಸನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಸುದರ್ಶನ್ ಲೋಕೂರ್ ಅವ್ರಿಗೆ. ಒಳ್ಳೆ ಅವಕಾಶ, ಅನ್ಥಿಂಕ್ಲೆಸ್ ಶಾಟ್ ಅಂತಾನೆ ಹೇಳ್ಬೋದು ವಿನಯ್ ಅವರಿಂದ. ಮತ್ತೆ ದತ್ತ ಟು ಮಂಜುವಿಂದ ಲಾಂಗ್ ಕ್ಲಿಯರೆನ್ಸ್, ಒಳ್ಳೆ ಹೆಡಿಂಗ್ ಬರ್ತಾ ಇದೆ ಡಿಫೆಂಡರ್ ತಂಡದ ಆಟಗಾರರಿಂದ. ಒಳ್ಳೆ ಅವಕಾಶ ಈ ಬಾರಿ ಚೇತನ್ ಭದ್ರಾಪುರ ಅವರಿಗೆ. ಫಸ್ಟ್ ಟಚ್ ತುಂಬ ಅವೇ ತೆಗೆದುಕೊಂಡ್ರು. ಫಸ್ಟ್ ಟಚ್ ತುಂಬ ಅವೇ ಇತ್ತು. ಮತ್ತೆ ಟಚ್ ಆಡೋತನ ದತ್ತ ಟು ಹ್ಯಾರಿಸ್. ಮತ್ತೆ ರಾಮ್ ಅವರು ಮೂವ್ ಮಾಡ್ತಾ ಇದ್ದಾರೆ ಸೆಂಟ್ರಲ್ಲಿ. ಯಾವುದೇ ಲಾಂಗ್ ರೇಂಜ್ ಪಾಸ್, ಈ ಬಾರಿ ಅತ್ಯುತ್ತಮವಾದ ಪಾಸ್. ಕೆನಿತ್ ಅವರು ಗೋಲ್ ಹೊಡಿತಾ ಇದ್ದಾರೆ. ಕೆನಿತ್ ಕುಮಾರ್ ಅವರು ಸೆಟ್ ಪೀಸ್ ಮಾಡ್ತಾ ಇದ್ದಾರೆ ಸುದರ್ಶನ್ ಅವರಿಗೆ. DYSSL ಆಟದ ಆಟಗಾರ ಕೆನಿತ್ ಕುಮಾರ್ ಅವರು ತಮ್ಮ ಪ್ರಥಮ ಗೋಲನ್ನು ಗಳಿಸಿಕೊಳ್ತಾ ಇದ್ದಾರೆ. ಗಳಿಸಿಕೊಳ್ತಾ ಇದ್ದಾರೆ ಕೆನಿತ್ ಕುಮಾರ್ ಅವರು. 16 ವರ್ಷದ ಆಟಗಾರನಿಂದ ಬರ್ತಾ ಇದೆ ಸೆನ್ಸೇಬಲ್ ಪ್ಲೇ. ಸುದಿ ಮತ್ತು ರಾಮಿಂದ ಸುದಿಯಿಂದ ಕೆನಿತ್ ಕುಮಾರ್ ಅವರು ಭಾರಿ ಅತ್ಯುತ್ತಮವಾದಂತಹ ಆಟದ ಪ್ರದರ್ಶನ ಬರ್ತಾ ಇದೆ. 1ರ ಹಿನ್ನಡೆ ಪಡೆದುಕೊಳ್ತಾ ಇದೆ ಡಿಫೆಂಡರ್ ತಂಡದ ಆಟಗಾರರಿಂದ. ಭಾರಿ ಸೆನ್ಸೇಬಲ್ ಪ್ಲೇ ಅಂತ ಹೇಳ್ಬೋದು. ಡಿಫೆನ್ಸಿನ ಮಿಸ್ಟೇಕ್ ಆದ ಕಾರಣ ಈ ಬಾರಿ ಚೇತನ್ ಭದ್ರಾಪುರ ಅವರಿಗೆ ಒಂದು ಅವಕಾಶ ದೊರೆತಾ ಇದ್ದಾರೆ.
ಕಾರ್ನರ್ ಅಂತ ಇದ್ದಾರೆ. ಒಳ್ಳೆ ಶಾಟ್ ವಿನಯಿಂದ. ಒಳ್ಳೆ ಸೆನ್ಸೇಬಲ್ ಪ್ಲೇ ಅಂತ ಹೇಳ್ಬೋದು ಕಿಕ್ಕರ್ಸ್ ಕಡೆಯಿಂದ. ಮತ್ತೊಂದು ಲಾಂಗ್ ರೇಂಜ್, ಅತ್ಯುತ್ತಮವಾದಂತ ಲಾಂಗ್ ರೇಂಜ್ ಶೂಟ್. ಒಳ್ಳೆ ಟ್ಯಾಕಲ್. ಈ ಬಾರಿ ಮತ್ತೆ ಕೆನಿ ತೋರಿಸ್ತಾ ಇದೆ. ಶೀಲ್ಡ್ ಮಾಡಿ ಆಡಿದ್ರು ಕೂಡ ಅತ್ಯುತ್ತಮವಾದಂತ. ಮತ್ತೆ ಚೇತನ್ ನಿಂದ ಒಳ್ಳೆ ಕಂಬ್ಯಾಕ್ ಮಾಡತನ ಸುದರ್ಶನ್ ಇಂದ. ಬಸುಲಿಂಗ ಅವರ ಸಪೋರ್ಟ್ ಅನ್ನು ಹುಡುಕ್ತಾ ಇದ್ದಾರೆ. ಅಷ್ಟೇ ಒಳ್ಳೆ ಬ್ಲಾಕ್ ಬರ್ತಾ ಇದೆ ಸುದರ್ಶನ್ ಲೋಕರ್ ಅವರಿಂದ. ಒಳ್ಳೆ ಬ್ಲಾಕ್. ಇಟ್ಸ್ 3 yards ಅವೇ ಇರಬೇಕು, 5 yards ಅವೇ ಇದ್ದಿದ್ದಿಲ್ಲ ಸುದರ್ಶನ್ ಅವರು. ಮತ್ತೆ ರೀ ಕಿಕ್ ದೊರೀತಾ ಇದೆ. ಮತ್ತೆ ಚೇತನಿಂದ ಮತ್ತೆ ಬಸುಲಿಂಗಯ್ಯ ಅವರು. ಒಳ್ಳೆ ಕ್ಲಿಯರೆನ್ಸ್ ಬರ್ತಾ ಇದೆ ದತ್ತಾತ್ರೇಯ ಅವರಿಂದ. ಒಂದು ಲಾಂಗ್ ರೇಂಜ್ ಕ್ಲಿಯರೆನ್ಸ್, ಒಂದು ಔಟ್ ಆಫ್ ರೇಂಜ್ ಪಾಸ್ ಅಂತಾನೆ ಹೇಳ್ಬೋದು ವಿನಯಿಂದ. ಮತ್ತೆ ಕೆನಿತ್ ಅವರು ಈಗಾಗಲೇ ಡಿಫೆನ್ಸ್ ಅಲ್ಲಿ ಲಾಂಗ್ ರೇಂಜ್ ಪಾಸ್ ಸುದರ್ಶನ್ಗೆ ದೊರೀತಾ ಇದೆ ಸೆಂಟ್ರಲ್ಲಿ. ಒಳ್ಳೆ ಡ್ರಿಬ್ಲಿಂಗ್ ಮತ್ತೆ ಮತ್ತೊಂದು ಕಟ್ ಬ್ಯಾಕ್ ಮಾಡೋತನ. ಅತ್ಯುತ್ತಮವಾದಂತ ಪ್ಲೇ ಬರ್ತಾ ಇದೆ. ಮತ್ತೆ ಸುದಿ ಟು ರಾಮ್ ಅವರಿಗೆ ಓಪನ್ ಚಾನ್ಸ್ ಸಿಗ್ತಾ ಇದೆ. ಲಾಂಗ್ ರೇಂಜ್ ಶಾಟ್ ಔಟ್ ಆಫ್ ದ ಟಾರ್ಗೆಟ್. ಮತ್ತೆ ಸೆಟ್ ಪಿಟ್ ಮಾಡಿದ್ರೆ ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಮತ್ತೆ ಈ ಬಾರಿ ಅಕ್ಷಯ್ಗೆ ದೊರೀತಾ ಇದೆ. ಒಂದು ರಾಂಗ್ ಪಾಸ್. ಒಳ್ಳೆ ಚೆಸ್ಟ್ ಕಂಟ್ರೋಲರ್ ಆದ ಸುದರ್ಶನ್ ಅವರು. ಒಳ್ಳೆ ಕಟಿಂಗ್ ಮಾಡೋತನ. ಅಷ್ಟೇ ಒಳ್ಳೆ ಡಿಫೆನ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಅರ್ಜುನ್ ಅವರು. ಈ ಬಾರಿ ದೊರೀತಾ ಇದೆ ಒಂದು ಪೆನಲ್ಟಿ ದೊರೀತಾ ಇದೆ. ಹ್ಯಾಂಡ್ ಬಾಲ್ ಮಾಡೋದ್ರ ಮೂಲಕ ರಿಸ್ಕಿ ಪ್ಲೇ ಅಂತ ಹೇಳ್ಬೋದು. ಮತ್ತೊಂದು ಅವಕಾಶ ಕಿಕ್ಕರ್ಸ್ ತಂಡದ ಆಟಗಾರರಿಗೆ. ಅರ್ಜುನ್ ಬೆಳವಣಿಗೆ ಅವರಿಂದ ಮಿಸ್ಟೇಕ್ ಆಯ್ತು ಅನ್ಸುತ್ತೆ. ಹ್ಯಾಂಡ್ ಓಪನ್ ಆದ ಕಾರಣ ಪೆನಲ್ಟಿ ದೊರೀತಾ ಇದೆ. ಸಿಲ್ಲಿ ಮಿಸ್ಟೇಕ್ಗಳು. ಶೂಟ್ ಅನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಚೇತನ್ ಬಾದ್ರಾಪುರ್ ಅವರು. ಕಾದು ನೋಡೋಣ. ಗೋಲ್ ಕೀಪಿಂಗ್ ಅಲ್ಲಿ ಬದಲಾವಣೆ ಆಗ್ತಾ ಇದೆ. ಶೂಟ್ ಅನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ರಾಮ್ ಅವರು. ಶೂಟರ್ ಮೂಲಕ ಗೋಲನ್ನು ಗಳಿಸಿಕೊಳ್ಳುತ್ತಾ ಇದ್ದಾರೆ. 2-0 ಮುನ್ನಡೆ ಪಡೆದುಕೊಳ್ತಾ ಇದೆ ಕಿಕ್ಕರ್ಸ್ ತಂಡದ ಆಟಗಾರರಿಂದ. ಅತ್ಯುತ್ತಮವಾದಂತಹ ಪ್ಲೇ ಅನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಪದೇ ಮೂವ್ ಮಾಡ್ತಾ ಇದ್ದಾರೆ. ಮತ್ತೆ ಸುದರ್ಶನ್ ಇಂದ ಡ್ರಿಬ್ಲಿಂಗ್ ಮಾಡೋತಾನೆ. ಅಷ್ಟೇ ಒಳ್ಳೆ ಬ್ಲಾಕ್ ಬರ್ತಾ ಇದೆ ಬಸುಲಿಂಗ ಅವರಿಂದ. ಅತ್ಯುತ್ತಮವಾದಂತ ಪ್ಲೇ. ಲಾಂಗ್ ರೇಂಜ್ ಶಾಟ್. ವಾಟ್ ಅ ಸೇವ್ ಚಿನ್ಮಯಿಂದ. 0 ಆಂಗಲ್ ಅಲ್ಲಿ ರಾಮ್ ಅವರಿಂದ ಅತ್ಯುತ್ತಮವಾದಂತ ಪ್ಲೇ ಅಂತ ಹೇಳ್ಬೋದು. ಒಳ್ಳೆ ಪಾಸ್, ಒಳ್ಳೆ ಶೂಟ್, ಒಳ್ಳೆ ಸೆಟ್ ಪೀಸ್. ವಾಟ್ ಎ ಸ್ಕಿಲ್ಲಿ ಶಾಟ್ ಅಂತ ಹೇಳ್ಬೋದು ಸುದಿಯಿಂದ. ಅಷ್ಟೇ ಒಳ್ಳೆ ಡಿಫೆನ್ಸ್ ಅದು. ಸಪೋರ್ಟ್ ಅನ್ನು ಹುಡುಕ್ತಾ ಇದ್ದಾರೆ ಚೇತನ್ ಭದ್ರಾಪುರ ಅವರು. ಮತ್ತೆ ಬಸುಲಿಂಗಯ್ಯ ಒಂದು ಲಾಂಗ್ ರೇಂಜ್ ಶೂಟ್ ತೆಗೆದುಕೊಳ್ತಾರ. ವಾಟ್ ಎ ಬಾಡಿ ಬ್ಲಾಕ್ ಬಸುಲಿಂಗಯ್ಯಿಂದ. ಅಷ್ಟೇ ಒಳ್ಳೆ ಟ್ಯಾಕಲ್ ಬರ್ತಾ ಇದೆ. ಮತ್ತೆ ಟಚ್ ಆಡೋತನ. ಒಳ್ಳೆ ಸ್ಕಿಲ್ ಚೇತನ್ ಅವರಿಂದ. ವಾಟ್ ಎ ಶಾಟ್ ಲೆಫ್ಟ್ ವಿಂಗ್ ಇಂದ. ಲಾಂಗ್ ರೇಂಜ್ ಕ್ಲಿಯರೆನ್ಸ್ ಬರ್ತಾ ಇದೆ. ರಿಸ್ಕಿ ಪ್ಲೇ ಬೇಡ ಅಂತ ಹೇಳ್ಬಿಟ್ಟು ಸೆಕೆಂಡ್ ಹಾಫ್ ಮಿಸ್ಟೇಕ್ಗಳು. ಮತ್ತೆ ವಿನಯ್ ಟು ಚೇತನ್ ಲೀಡ್ ಮಾಡ್ತಾ ಇದ್ದಾರೆ ಸೆಂಟ್ರಲ್ಲಿ. ಚೇತನ್ ಟು ಸೆಟ್ ಪೀಸ್ ಗಳನ್ನು ಕಂಡುಕೊಳ್ತಾ ಇದ್ದಾರೆ. ಎಲ್ಲ ಲಾಂಗ್ ರೇಂಜ್ ಶೂಟ್. ಒಳ್ಳೆ ಬ್ಲಾಕ್ ಬಸುಲಿಂಗ ಅವರಿಂದ. ಮತ್ತೆ ಸಿಂಪಲ್ ಪ್ಲೇ ಸುದಿ ಟು ರಾಮ್. ಲಾಂಗ್ ರೇಂಜ್ ಪಾಸ್ ಮತ್ತೊಂದು. ಈ ಬಾರಿ ವಿನಯ್ ಒಳಗೆ ಹೋಗ್ತಾ ಇದ್ದಾರೆ. ಒಳ್ಳೆ ಅವಕಾಶ ವಿನಯ್ ಅವ್ರಿಗೆ. ಒಳ್ಳೆ ಅವಕಾಶ ಚೇತನ್ ಅವ್ರಿಗೆ ಆಡಿದ್ರೆ. ಮತ್ತೆ ಹ್ಯಾರಿಸ್ ಕ್ಯಾರಿ ಮಾಡ್ತಾ ಇದ್ದಾರೆ ರಾಮ್ ಅವರು. ರಾಮಿಂದ ಕೆನಿ. ಒಳ್ಳೆ ಪ್ಲೇ ಕೆನಿತಿಂದ. ಸೂಪರ್ ಪ್ಲೇ ಕೆನಿತಿಂದ.
ತುಂಬಾ ಡಿಲೇ ಮಾಡಿದ್ರು ಸುದಿ ಅವರು. ಲಾಂಗ್ ರೇಂಜ್ ಶಾಟ್ ಔಟ್ ಆಫ್ ದ ಟಾರ್ಗೆಟ್ ಅಕ್ಷಯಿಂದ. ಒಳ್ಳೆ ಬ್ಲಾಕ್ ಬರ್ತಾ ಇದೆ. ಮತ್ತೆ ಕೆನಿತ್ ಅವರು ಡ್ರಿಬ್ಲಿಂಗ್ ಮಾಡ್ತಾ ಇದ್ದಾರೆ ರೈಟ್ ವಿಂಗ್ ಇಂದ. ಒಳ್ಳೆ ಡ್ರಿಬಲ್ ಬರ್ತಾ ಇದೆ. ಅತ್ಯುತ್ತಮವಾದಂಥ ಪಾಸ್ ಕೆನಿತ್ ಇಂದ. ಮತ್ತೆ ಕೆನಿತ್ ಸುದಿ ಟು ರಾಮ್ ಟು ಮಂಜು. ಒಳ್ಳೆ ಟಚ್ಗಳನ್ನು ಆಡ್ತಾ ಇದ್ದಾರೆ. ಓ ಮಂಜು ಅವರಿಂದ ಭಾರಿ ಫೇಕ್ ಮಾಡೋ ಯತ್ನ. ಮತ್ತೊಂದು ಲಾಂಗ್ ರೇಂಜ್ ಡಿಫೆನ್ಸ್ ಪಾಸ್. ಒಳ್ಳೆ ಕಂಟ್ರೋಲ್ ಈ ಬಾರಿ ಬಸುಲಿಂಗದಿಂದ. ಸೆಂಟ್ರಲ್ಲಿ ಓಪನ್ ಆಗ್ತಾ ಇದೆ. ಚೇತನ್ ಭದ್ರಾಪುರ ಅವರು ಆಪ್ಷನ್ ಕೊಟ್ಟಿದ್ದಾರೆ ಚೇತನ್ ಇಂದ. ಮತ್ತೊಂದು ಅನ್ರಿಸ್ಕಿ ಪಾಸ್. ಅಷ್ಟೇ ಒಳ್ಳೆ ಕಮ್ ಬ್ಯಾಕ್. ಸುದಿ ಟು ರಾಮ್. ಯಾವುದೇ ಅವಕಾಶ ನೀಡ್ತಾ ಇಲ್ಲ. ತುಂಬಾ ಅತ್ಯುತ್ತಮವಾದಂತಹ ಪಾಸ್ಗಳನ್ನು ಆಡ್ತಾ ಇದ್ದಾರೆ. ಮತ್ತೆ ಹ್ಯಾರಿಸ್ ಒಳ್ಳೆ ಡಿಫೆನ್ಸ್ ಬರ್ತಾ ಇದೆ ಮಂಜು ಅವರಿಂದ. ಇಟ್ಸ್ ಅ ರಾಂಗ್ ಟ್ಯಾಕಲ್. ಸ್ಟ್ಯಾಂಪ್ ಅಲ್ಲಿ ಹೋದ್ರು. 2-0 ಮುನ್ನಡೆ ಪಡೆದುಕೊಳ್ತಾ ಇದೆ. ಒಳ್ಳೆ ಅವಕಾಶ. ಒಳ್ಳೆ ಸೆಟ್ ಪೀಸ್ ಮಾಡಿದ್ದಾರೆ ಈ ಬಾರಿ ವಿಶ್ವ ಅವರಿಗೆ ದೊರೀತಾ ಇದೆ. ಒಂದು ರಾಂಗ್ ಪಾಸ್ ವಿಶ್ವ ಅವರಿಂದ. ಅತ್ಯುತ್ತಮವಾದಂತಹ ಸೆಟ್ ಪೀಸ್ ಮಾಡಿದ್ರು ಚೇತನ್ ಭದ್ರಾಪುರ ಅವರು. ಮತ್ತೆ ಒಳ್ಳೆ ಪಾಸ್ ಆದ್ರೆ ಸುದರ್ಶನ್ ಅವರು ಬ್ಲಾಕ್ ಮಾಡ್ತಾ ವಿನ್ ಆಗ್ತಾ ಇದ್ದಾರೆ ಈ ಬಾರಿ. ಮತ್ತೊಂದು ಲಾಂಗ್ ರೇಂಜ್ ಪಾಸ್ ಈ ಬಾರಿ. ಒಳ್ಳೆ ಹೆಡಿಂಗ್ ಬರ್ತಾ ಇದೆ ದತ್ತಾತ್ರೇಯ ಅವರಿಂದ. ಕೆನಿತಿಂದ ಅತ್ಯುತ್ತಮವಾದಂಥ ಪಾಸ್. ತುಂಬಾ ಸೆನ್ಸಿಬಲ್ ಪ್ಲೇ ಅಪ್ಪ ಇವತ್ತು ಸೆಮಿಫೈನಲ್ ಅಲ್ಲಿ ಕೆನಿತ್ ಅವರಿಂದ. ಅತ್ಯುತ್ತಮ ಆಟದ ಪ್ರದರ್ಶನ ಮಾಡ್ತಾ ಇದ್ದಾರೆ ಕೆನಿತ್ ಕುಮಾರ್ ಅವರು. ಮತ್ತೆ ರಾಮ್ ಟು ಸುದಿ ಟು ರಾಮ್. ಲಾಂಗ್ ರೇಂಜ್ ಪಾಸ್. ವೇಸ್ಟ್ ಪಾಸ್ ಅಂತ ಹೇಳ್ಬೋದು. ಇನ್ನೂ ಒಳ್ಳೆ ಅವಕಾಶ ಇತ್ತು ರಾಮ್ ಅವ್ರಿಗೆ. ಸೆಂಟ್ರಿಂದ ಬಾಲ್ನ ಡ್ರಿಬಲ್ ಮಾಡಿ ಮೂವ್ ಮಾಡಿದರೆ. ಡಿಫೆನ್ಸಲ್ಲಿ ಭಾರಿ ಮಿಸ್ಟೇಕನ್ನು ಕಂಡುಕೊಳ್ತಾ ಇದ್ದಾರೆ ಡಿಫೆಂಡರ್ ತಂಡದ ಆಟಗಾರರು. ಭಾರಿ ಅದ್ಭುತವಾದಂಥ ಪ್ಲೇ ಮಾಡಿದರು ಡಿಫೆಂಡರ್ ಆಟಗಾರರು ಸೆಮಿಫೈನಲ್ ಬರುವಂತ. ಒಂದು ಲಾಂಗ್ ರೇಂಜ್ ಪಾಸ್ ಬಸುಲಿಂಗೆ ಅವರಿಂದ. ಮತ್ತೊಂದು ಲಾಂಗ್ ರೇಂಜ್ ಪಾಸ್ ಹಾಕೋತನ ದತ್ತಾತ್ರೇಂದ್ರ ಈ ಬಾರಿ. ಡಿಫೆಂಡರ್ ತಂಡದ ಆಟಗಾರರಿಂದ ಟಚಸ್ಗಳನ್ನು ಕಂಡುಕೊಳ್ತಾ ಇಲ್ಲ. ಒಳ್ಳೆ ಮೂವ್ ಮಾಡಿದ್ದಾರೆ ಬಸುಲಿಂಗ ಅವರು ಈ ಬಾರಿ. ಚೇತನ್ ಭದ್ರಪುರ್ಗೆ ಹಾಕೋತನ. ಇಟ್ಸ್ ಎ ರಾಂಗ್ ಪಾಸ್. ಮಂಜು ಅವರಿಗೆ ಇಂಜುರಿ ಆದಂಗೆ ಕಾಣ್ತಾ ಇದೆ. ಡಾಕ್ಟರ್ಸ್ ಒಳಗಡೆ ಹೋಗಬೇಕು. ಡಾಕ್ಟರ್ ಫ್ರೀ ಆಗಿಬಿಟ್ಟ ಕಾರಣ ಟ್ವಿಸ್ಟ್ ಆಗಿರ್ಬೋದು ಅನ್ಸುತ್ತೆ. ನೀ ಟ್ವಿಸ್ಟ್ ಆಗಿರ್ಬೋದು. ಡಾಕ್ಟರ್ ಸ್ಪ್ರೇ ಮಾಡಿ. ಒಳ್ಳೆ ಸೆನ್ಸಿಬಲ್ ಪ್ಲೇ ಏರ್ ಬಾಲಲ್ಲಿ. ಮಂಜು ಅವರಿಂದ ಭಾರಿ ಹೆದರಿಕೆ ಆಟ ತೋರಿಸ್ತಾ ಇದ್ದಾರೆ. ಭಾರಿ ಅತ್ಯುತ್ತಮ ಪ್ಲೇ ಮಾಡ್ತಾ ಇದ್ದಾರೆ ಮಂಜು. ಮತ್ತೆ ಬಸುಲಿಂಗ ಓಪನ್ ಚಾನ್ಸ್ ದೊರೀತಾ ಇದೆ. ಒಳ್ಳೆ ಪಾಸ್ ಬಸುಲಿಂಗ ಅವರಿಂದ. ಒಳ್ಳೆ ಸೆಟ್ ಪೀಸ್ ಮಾಡಿಕೊಟ್ಟಿದ್ರು ಚೇತನ್ ಟು ಬಸು ಟು ಅರ್ಜುನ್ ಬೆಲ್ವನ್ಕಿ ಅವರಿಗೆ. ಅಷ್ಟೇ ಕಮ್ ಬ್ಯಾಕ್ ಡಿಫೆನ್ಸ್ ಇಂದ. ಮತ್ತೆ ವಿನಯ್ ಟು ಬಸು ಟು. ಒಳ್ಳೆ ಡ್ರಿಬ್ಲಿಂಗ್ ಬಸುಲಿಂಗ ಅವರಿಂದ. ಅತ್ಯುತ್ತಮ ಪಾಸ್. ಒಳ್ಳೆ ಕಂಟ್ರೋಲ್ ಬಂತು. ಲಾಂಗ್ ರೇಂಜ್ ಪಾಸ್. ಶೂಟ್ ತೆಗೆದುಕೊಂಡ್ರು. ಒಳ್ಳೆ ಶಾಟ್. ಒಳ್ಳೆ ಪಾಸ್. ತುಂಬಾ ಸೆನ್ಸಿಬಲ್ ಪ್ಲೇ ಮಾಡ್ತಾ ಇದ್ದಾರೆ ಸೆಕೆಂಡ್ ಹಾಫ್ ಅಲ್ಲಿ. ಅತ್ಯುತ್ತಮ ಪಾಸ್ ಅಂತ ನಿಮ್ಮದು ಯಾವುದೇ ಡಿಫೆಂಡರ್ ತಂಡದ ಆಟಗಾರರು ಕಾಣಲಿಲ್ಲ. ಮತ್ತೊಂದು ಲಾಂಗ್ ರೇಂಜ್ ಪಾಸ್ ಔಟ್ ಆಫ್ ದ ಟಾರ್ಗೆಟ್ ಅಂತ ಹೇಳ್ಬೋದು ದತ್ತ ಅವರಿಂದ.
ಮತ್ತೊಂದು ಒಳ್ಳೆ ಪಾಸ್ ಈ ಬಾರಿ ಸೆಂಟ್ರಿಂದ ಮೂವ್ ಮಾಡತನ ಚೇತನ್ ಟು ಪಂದ್ಯ ಮುಗಿತಾ ಇದೆ. ಕಿಕ್ಕರ್ಸ್ ತಂಡದ ಆಟಗಾರರು ಫೈನಲ್ಗೆ ಲಗ್ಗೆ ಇಡ್ತಾರೆ. ಮೊದಲನೇ ತಂಡವಾಗಿ ಕಿಕ್ಕರ್ಸ್ ತಂಡದ ಆಟಗಾರರು ಈ ದಿನದ ಪಂದ್ಯ ಪುರುಷೋತ್ತಮ ನಾಯಕರಾದಂತಹ ಕಿಕ್ಕರ್ಸ್ ತಂಡದ ನಾಯಕ ರಾಮಚಂದ್ರ ಮುಂಡ್ರಿಗಿ ಅವರು ಫೈನಲ್ ಪಂದ್ಯಕ್ಕೆ ಪಾದಾರ್ಪಣೆ ಮಾಡಿಕೊಳ್ತಾ ಇದ್ದಾರೆ. ಮೊದಲನೇ ತಂಡವಾಗಿ ರಾಮಚಂದ್ರ ಮುಂಡ್ರಿಗಿ ಅವರಿಂದ ಅತ್ಯುತ್ತಮ ಸೆನ್ಸೇಬಲ್ ಪ್ಲೇ ಮಾಡೋದ್ರ ಮೂಲಕ ಕಿಕ್ಕರ್ಸ್ ತಂಡದ ಅಭಿಮಾನಿಗಳು ಫೈನಲ್ಗೆ ಲಗ್ಗೆ ಇಡ್ತಾ ಇದ್ದಾರೆ. ಒಂದು ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು ಡಿಫೆಂಡರ್ ತಂಡದ ಆಟಗಾರರಿಗೆ. ಈ ಪಂದ್ಯ ಪುರುಷೋತ್ತಮವನ್ನು ವೆಮೆನ್ ಸೋಕರ್ ಅವರು ಬಂದು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ಡಾಕ್ಟರ್ ವೆಮೆನ್ ಸೋಕರ್ ಅವರು ಬಂದು ಸೆಮಿಫೈನಲ್ ಪುರುಷೋತ್ತಮರಾದಂಥ ಎಲ್ಲ ಕ್ರೌಡಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದಾರೆ. ಕಿಕ್ಕರ್ಸಿನ ಅಭಿಮಾನಿಗಳು ಭಾರಿ ಸಪೋರ್ಟಿವ್ ಸ್ಥಾಪನೆ ಹೊಂದಿದಂಥ ಕಿಕ್ಕರ್ಸ್ ಅಭಿಮಾನಿಗಳು ಮೊದಲನೇ ತಂಡವಾಗಿ KH ಪಾಟೀಲ್ ಫುಟ್ಬಾಲ್ ಸೀಸನ್ 2ನ ಫೈನಲ್ ಪಂದ್ಯಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಒಂದು ಅತ್ಯುತ್ತಮವಾದಂಥ ಪ್ಲೇ ಮಾಡೋದ್ರ ಮೂಲಕ ಎರಡು ತಂಡದಿಂದ ಭಾರಿ ಆಟದ ಪ್ರದರ್ಶನ ಬಂತು. ಕಿಕ್ಕರ್ಸ್ ಅಭಿಮಾನಿಗಳಿಗೆ ಹೃದಯದ ವಂದನೆಗಳನ್ನ ತಲುಪಿಸ್ತಾ ಇದ್ದಾರೆ. ಹೀಗೆ ಪ್ರೀತಿ ವಿಶ್ವಾಸವನ್ನ ಮುಂದುವರಿಲಿ, ಫೈನಲ್ ಪಂದ್ಯಕ್ಕೂ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳೋದ್ರ ಮೂಲಕ Hello, check. Hello. ರಾಮಚಂದ್ರ ಮುಂಡ್ರಿಗಿ ಅವರು ಬಂದು ಈ ಸೆಮಿಫೈನಲ್ ಪಂದ್ಯದ ಪುರುಷೋತ್ತಮವನ್ನು ತೆಗೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಕಿಕ್ಕರ್ಸ್ ತಂಡದ ಕ್ಯಾಪ್ಟನ್ ಆದಂತ ಈ ಪಂದ್ಯ ಪುರುಷೋತ್ತಮವನ್ನು ನಮ್ಮ ಡಾಕ್ಟರ್ ವೇಮನ್ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಕ್ಯಾಮರಾ ಕಡೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಮೂಲಕ ಅಭಿಮಾನಿಗಳು ಸ್ಕೋರವನ್ನು ಹರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಈ ಪಂದ್ಯ ಪುರುಷೋತ್ತಮದ ಬಗ್ಗೆ ಒಂದೆರಡು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ರಾಮಚಂದ್ರ ಮುಂಡ್ರಿಗಿ ಅವರು ತುಂಬ ಖುಷಿ ಆಗ್ತಾ ಇದೆ. ಸೊ ಇವತ್ತು ಪ್ಲೇಯರ್ ಆಫ್ ದ ಮ್ಯಾಚ್ ತಗೊಳ್ತಾ ಇದ್ದೀನಿ. ಸೊ ಇದು ಕ್ರೆಡಿಟ್ ಬಂದ ನನ್ನ ಎಲ್ಲ ಟೀಮ್ನ ಆಟಗಾರರ ಪರಿಶ್ರಮದಿಂದ ಸೊ ಇದು ಸಾಧ್ಯ ಆಗ್ತಾ ಇದೆ. ಸೊ ಫೈನಲಿ ನಾವು ಫೈನಲ್ ತಲುಪಿಬಿಟ್ವಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ಆಡಿಯನ್ಸ್ಗೂ ಕೂಡ ಥ್ಯಾಂಕ್ ಯು, ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆರ್ಗನೈಸರ್ಸ್ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ನಮ್ದು ಸಾಹೇಬ್ರಾಗಿರ್ಬೋದು, ಕೃಷ್ಣಗೌಡ್ ಸರ್ ಆಗಿರ್ಬೋದು, ಆಮೇಲೆ ಸಚಿನ್ ಪಾಟೀಲ್ ಸರ್, ಪಪ್ಪು ಅವರು, ಸಿದ್ದು ಪಾಟೀಲ್ ಸರ್, ಎಲ್ಲರಿಗೂ ಕೂಡ ಹಾಗೂ ಮಾಲಕರು ಎಲ್ಲರಿಗೂ ಕೂಡ ನನ್ನ ಧನ್ಯವಾದನ ತಿಳಿಸ್ತೀನಿ. ಸೊ ಇದೇ ರೀತಿ ಈ ಟೂರ್ನಮೆಂಟ್ನ ಕಂಟಿನ್ಯೂ ಮಾಡಬೇಕು ಹಾಗೂ ಸೊ ಎಲ್ಲ ಯುವ ಆಟಗಾರರನ್ನು ಬೆಳೆಸ್ಬೇಕಂತೇಳಿ ಸೊ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಕಿಕ್ಕರ್ಸಿನ ಮಾಲೀಕತ್ವದ ನಾಯಕ ಹೊಂದಿದಂಥ ರೋಹಿತ್ ನಾಯ್ಕರ್ ನಾಯಕತ್ವದಲ್ಲಿ, ರಾಮಚಂದ್ರ ನಾಯಕತ್ವದಲ್ಲಿ ಫೈನಲ್ ಪಂದ್ಯಕ್ಕೆ ತಮ್ಮ ಮೊದಲನೇ ಹೆಜ್ಜೆ ನೀಡ್ತಾ ಇದ್ದಾರೆ ಕಿಕ್ಕರ್ಸಿನ ಅಭಿಮಾನಿಗಳು. ಮುಂದಿನ